Hi, this is Satish, working as assistant professor in GFGCW, Pagana. In this session, we are going to discuss principles of general insurance. This topic is taken from Life Insurance and General Insurance chapter. Now, we will discuss principles of general insurance. The main motive of insurance is cooperation. We already discussed in insurance chapter, that is, insurance is a cooperative device. Insurance is defined as the equitable transfer of risk from one entity to another in exchange of premium. ಇನ್ಸೂರೆನ್ಸ್ ಅಂತಂದ್ರೆ ಏನಪ್ಪ ಅಂತಂದರೆ ಈಕ್ವಿಟಬಲ್ ಟ್ರಾನ್ಸ್ಫರ್ ಆಫ್ ರಿಸ್ಕ್ ಫ್ರಮ್ ಒನ್ ಎಂಟಿಟಿ ಟು ಅನದರ್ ಇನ್ ಎಕ್ಸ್ಚೇಂಜ್ ಆಫ್ ಪ್ರೀಮಿಯಂ. Insurance means it is a contract between two entities or it is a contract between two parties. One party transfer is risk to another party in exchange of ಪ್ರೀಮಿಯಂ. ಒಬ್ಬ ಪರ್ಸನ್ನು ತನ್ನ ರಿಸ್ಕ್ನ ಇನ್ನೊಬ್ಬ ಪಾರ್ಟಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಪ್ರೀಮಿಯಂ ಟ್ರಾನ್ಸ್ಫರ್ ಮಾಡೋ ರಿಸ್ಕ್ ಏನು ಟ್ರಾನ್ಸ್ಫರ್ ಮಾಡ್ತಾರೆ ಅದಕ್ಕೆ ಅವ್ರು ಪ್ರೀಮಿಯಂ ಕೂಡ ಪೇ ಮಾಡ್ತಾರೆ. ಇದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಇನ್ಸೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ಸೂರೆನ್ಸ್ ಈಸ್ ಡಿಫೈನ್ಡ್ ಆಸ್ ದ ಈಕ್ವಿಟಬಲ್ ಟ್ರಾನ್ಸ್ಫರ್ ಆಫ್ ರಿಸ್ಕ್ ಫ್ರಮ್ ಒನ್ ಎಂಟಿಟಿ ಟು ಅನದರ್ ಇನ್ ಎಕ್ಸ್ಚೇಂಜ್ ಆಫ್ ಪ್ರೀಮಿಯಂ. ದ ಬೇಸಿಕ್ ಪ್ರಿನ್ಸಿಪಲ್ ಇನ್ಸೂರೆನ್ಸ್ ಆರ್ ಆಸ್ ಫಾಲೋಸ್. ಬೇಸಿಕ್ ಪ್ರಿನ್ಸಿಪಲ್ಸು ಏನಿದೆ ಅಂತ ನೋಡೋದಾಯ್ತಪ್ಪ ಅಂತಂದರೆ, ಫಸ್ಟ್ ಒನ್ ನೇಚರ್ ಆಫ್ ಕಾಂಟ್ರಾಕ್ಟ್. ನೇಚರ್ ಆಫ್ ಕಾಂಟ್ರಾಕ್ಟ್ ಬಂದು, ನೇಚರ್ ಆಫ್ ಕಾಂಟ್ರಾಕ್ಟ್ ಈಸ್ ಅ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಇನ್ಸೂರೆನ್ಸ್ ಕಾಂಟ್ರಾಕ್ಟ್. An insurance contract comes into existence when one party makes an offer or proposal of the contract and the other party accepts the proposal. ಸೊ ಕಾಂಟ್ರಾಕ್ಟ್ ಅನ್ನೋದು ಯಾವಾಗ ಬರುತ್ತೆ ಅಂತಂದರೆ, an insurance contract comes into existence when one party makes an offer. One party gives proposal to another party. ಒಬ್ಬ ಪಾರ್ಟಿ ಪ್ರಪೋಸಲ್ ಕೊಡಬೇಕಾಗುತ್ತೆ ಇನ್ನೊಬ್ಬ ಪಾರ್ಟಿಗೆ. ಆ್ಯಂಡ್ ಆಲ್ಸೋ ಅದರ್ ಪಾರ್ಟಿ ಅಕ್ಸೆಪ್ಟ್ಸ್ ದ ಪ್ರಪೋಸಲ್. ಒಬ್ಬ ಪಾರ್ಟಿ ಪ್ರಪೋಸಲ್ ಕೊಡ್ತಾನೆ, ಇನ್ನೊಬ್ಬ ಪಾರ್ಟಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಾಗ ಮಾತ್ರ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಅನ್ನೋದು ಬರುತ್ತೆ. ಈ ಎರಡರಲ್ಲಿ ಒಂದು ಆಗಿಲ್ಲ ಅಂತಂದ್ರೂ ಕೂಡ ಅದು ಕಾಂಟ್ರಾಕ್ಟ್ ಆಗೋದಿಲ್ಲ. ಸೊ ಕಾಂಟ್ರಾಕ್ಟ್ ಅಂತಂದರೆ ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಇಬ್ಬರ ನಡುವೆ ಆಗೋಂಥ ಅಗ್ರಿಮೆಂಟ್ ಇದು. ಸೊ ಹಾಗಾಗಿ ಒನ್ ಪಾರ್ಟಿ ಮೇಕ್ಸ್ ಅನ್ ಆಫರ್ ಆರ್ ಪ್ರಪೋಸಲ್ ಆಫ್ ದ ಕಾಂಟ್ರಾಕ್ಟ್. ಒಬ್ಬ ಪಾರ್ಟಿ ಕಾಂಟ್ರಾಕ್ಟ್ನ ಪ್ರಪೋಸಲ್ ಕೊಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಅದರ್ ಪಾರ್ಟಿ ಅಕ್ಸೆಪ್ಟ್ಸ್ ದ ಪ್ರಪೋಸಲ್. ಅವ್ರು ಏನು ಪ್ರಪೋಸಲ್ ಕೊಟ್ಟಿರ್ತಾನೋ ಆ ಪ್ರಪೋಸಲ್ನ ಇನ್ನೊಬ್ಬ ಪಾರ್ಟಿ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್. ಆಗ ಮಾತ್ರ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. The contract should be simple to be understood by each party. The person entering into the contract should enter with his free consent. ಅಂದರೆ ದ ಪರ್ಸನ್ ಎಂಟರಿಂಗ್ ಇನ್ ಟು ದ ಕಾಂಟ್ರಾಕ್ಟ್ ಶುಡ್ ಎಂಟರ್ ವಿತ್ ಹಿಸ್ ಫ್ರೀ ಕನ್ಸೆಂಟ್. ಅಂದರೆ ಕಾಂಟ್ರಾಕ್ಟ್ ಅನ್ನೋದು ಒಪ್ಪಿಗೆ ಮೇರೆಗೆ, ಅಂದರೆ ಅವನು ಏನು ಅಕ್ಸೆಪ್ಟ್ ಮಾಡ್ತಾನೆ ಅಂತಂದರೆ ಆ ಒಪ್ಪಿಗೆ ಕೊಟ್ಟರೆ ಮಾತ್ರ ಅದು ಏನಾಗುತ್ತೆ ಅಂತಂದರೆ ಕಾಂಟ್ರಾಕ್ಟ್ ಅನ್ನೋದು ಆಗುತ್ತೆ. ಸೊ ಕಾಂಟ್ರಾಕ್ಟ್ ಅಂತಂದರೆ ಇಟ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಇನ್ ದಿಸ್ ಅಗ್ರಿಮೆಂಟ್ ಒನ್ ಪಾರ್ಟಿ ಗಿವ್ಸ್ ಪ್ರಪೋಸಲ್ ಟು ಅದರ್ ಪಾರ್ಟಿ. ಅಟ್ ದ ಸೇಮ್ ಟೈಮ್ ಅದರ್ ಪಾರ್ಟಿ ಅಕ್ಸೆಪ್ಟ್ಸ್ ದ ಪ್ರಪೋಸಲ್. ಒಬ್ಬ ಪಾರ್ಟಿ ಇನ್ನೊಬ್ಬ ಪಾರ್ಟಿಗೆ ಪ್ರಪೋಸಲ್ ಕೊಡ್ತಾನೆ, ಸೇಮ್ ಟೈಮು ಆ ಪ್ರಪೋಸಲ್ನ ಆ ಪಾರ್ಟಿ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮಾತ್ರ ಇನ್ಸೂರೆನ್ಸ್ ಅನ್ನೋದು ಕಾಂಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್. ಪ್ರಿನ್ಸಿಪಲ್ಸ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್ ಅಂತಂದರೆ ಏನಪ್ಪ ಗುಡ್ ಫೇತ್ ಅಂತಂದರೆ ಅಂಡರ್ ಇನ್ಸೂರೆನ್ಸ್ ಕಾಂಟ್ರಾಕ್ಟ್ ಬೋತ್ ದ ಪಾರ್ಟೀಸ್ ಶುಡ್ ಹ್ಯಾವ್ ಫೇತ್ ಓವರ್ ಈಚ್ ಅದರ್. ಗುಡ್ ಫೇತ್ ಅಂತಂದರೆ ಆನೆಸ್ಟಿ, ಸಿನ್ಸಿಯಾರಿಟಿ ಇರಬೇಕು, ಆನೆಸ್ಟ್ ಇರಬೇಕು ಟು ಈಚ್ ಅದರ್. ಅಗ್ರಿಮೆಂಟಲ್ಲಿ ಯಾರಲ್ಲಿ ಇನ್ವಾಲ್ವ್ ಆಗ್ತಾರೋ ಆ ಇಬ್ಬರು ವ್ಯಕ್ತಿಗಳು ಕೂಡ ಒಬ್ರಿಗೊಬ್ರಿಗೆ ಆನೆಸ್ಟ್ ಇರಬೇಕು ಮತ್ತು ಸಿನ್ಸಿಯಾರಿಟಿ ಇರಬೇಕು. ಆ್ಯಸ್ ಎ ಕ್ಲೈಂಟ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಇನ್ಶೂರ್ಡ್ ಟು ಡಿಸ್ಕ್ಲೋಸ್ ಆಲ್ ದ ಫ್ಯಾಕ್ಟ್ಸ್ ಟು ದ ಇನ್ಶೂರೆನ್ಸ್ ಕಂಪನಿ. ಇಲ್ಲೇನಾಗುತ್ತೆ ಅಂತಂದರೆ ಬೋತ್ ದ ಪಾರ್ಟೀಸ್ ಡಿಸ್ಕ್ಲೋಸ್ ರಿಯಲ್ ಫ್ಯಾಕ್ಟ್ಸ್.
ಇಲ್ಲಿ ಇಬ್ಬರೂ ಕೂಡ ರಿಯಲ್ ಫ್ಯಾಕ್ಟ್ಸ್ನ ಡಿಸ್ಕ್ಲೋಸ್ ಮಾಡ್ಬೇಕಾಗುತ್ತೆ. ಅದು ಇನ್ಸೂರೆನ್ಸ್ ಕಂಪ್ನಿ ಆಗಿರ್ಬೋದು ಅಥವಾ ಇನ್ಶೂರ್ಡ್ ಪರ್ಸನ್ ಆದರೂ ಆಗಿರ್ಬೋದು. ಇಬ್ಬರೂ ಕೂಡ ರಿಯಲ್ ಫ್ಯಾಕ್ಟ್ಸ್ನ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಅದು ಇನ್ಸೂರೆನ್ಸ್ ಕಂಪ್ನಿ ಅವರ ಪ್ರಾಡಕ್ಟ್ಸ್ ಏನಿದೆ ಅದ್ರ ಮೇಲೆ ಏನು ರಿಟರ್ನ್ ಬರುತ್ತೆ, ಅದ್ರ ಬೆನಿಫಿಟ್ಸ್ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಅವರು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಜೊತೆಗೆ ಆ ಇನ್ಶೂರ್ ಪಾರ್ಟಿ ಏನು ಮಾಡ್ತಾನೋ ಆ ಇನ್ಶೂರ್ ಪಾರ್ಟಿ ಪಾಲಿಸಿಯ ಟರ್ಮ್ಸ್ ಕಂಡೀಷನ್ಸ್ ಮತ್ತು ರಿಕ್ವೈರ್ಮೆಂಟ್ಸ್ ಏನಿದೆ ಅದ್ರ ಪ್ರಕಾರ ರಿಯಲ್ ಫ್ಯಾಕ್ಟ್ಸ್ ಅವನು ಕೊಡಬೇಕಾಗುತ್ತೆ. In the case of a contract, both the parties to the contract are required by law to observe good faith. However, in general transactions, say a transaction where a person has gone to a store to buy some products, the buyer is supposed to satisfy himself about the feature of the product that he is buying. The seller is supposed to disclose all material facts about the product, and also the facts so disclosed should not be misleading. ಈಗ ನಾವು ಯಾವುದಾದ್ರೂ ಒಂದು ಸ್ಟೋರ್ಗೆ ಹೋಗಿದ್ದೀವಿ ಅಂತಂದರೆ ಆ ಸ್ಟೋರ್ಗೆ ಹೋದಂಥ ಸಂದರ್ಭದಲ್ಲಿ ಒಂದು ಪ್ರಾಡಕ್ಟ್ನ ತಗೋಬೇಕು ಅಂತಂದರೆ ದ ಬೈಯರ್ ಈಸ್ ಸಪೋಸ್ ಟು ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ಅಬೌಟ್ ದ ಫ್ಯೂಚರ್ಸ್ ಆಫ್ ದ ಪ್ರಾಡಕ್ಟ್. ಆ ಪ್ರಾಡಕ್ಟ್ನ ಫ್ಯೂಚರ್ಸ್ ಏನಿದೆ ಆ ಫ್ಯೂಚರ್ಸ್ ಅವ್ನಿಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ಅವನೇನು ಮಾಡ್ತಾನೆ, ಅದನ್ನ ಪರ್ಚೇಸ್ ಮಾಡ್ತಾನೆ. ಸೇಮ್ ಟೈಮು ಸೆಲ್ಲರ್ ಈಸ್ ಸಪೋಸ್ ಟು ಡಿಸ್ಕ್ಲೋಸ್ ಆಲ್ ಮೆಟೀರಿಯಲ್ ಫ್ಯಾಕ್ಟ್ಸ್ ಅಬೌಟ್ ದ ಪ್ರಾಡಕ್ಟ್. ಆ ಪ್ರಾಡಕ್ಟ್ನ ಫ್ಯೂಚರ್ಸ್ ಏನಿದೆ ಅನ್ನೋದನ್ನ ಕಂಪ್ಲೀಟಾಗಿ ಅವನು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಅವನು ಕೂಡ ಅದ್ರ ಬಗ್ಗೆ ಹೇಳ್ಬೇಕಾಗುತ್ತೆ. Thus, the term utmost good faith can be defined as a positive duty to voluntarily disclose accurately and full all facts material to the risk being proposed whether requested for or not. ಅಂದರೆ ಇಲ್ಲಿ ಬೋತ್ ಪಾರ್ಟೀಸು ಡಿಸ್ಕ್ಲೋಸ್ accurately and full all facts material to the risk being proposed whether requested for or not. ಇಲ್ಲಿ ಏನಾಗುತ್ತೆ ಅಂತಂದರೆ ಅಟ್ಮೋಸ್ಟ್ ಗುಡ್ ಫೇತ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಪಾಸಿಟಿವ್ ಡ್ಯೂಟಿ ಟು ವಾಲಂಟರಿ ಡಿಸ್ಕ್ಲೋಸ್. ಅದು ಫೋರ್ಸಿಂದ ಇದು ಮಾಡೋದಲ್ಲ, ವಾಲಂಟ್ರಿಯಾಗಿ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ವಾಲಂಟ್ರಿ ಡಿಸ್ಕ್ಲೋಸ್ ಅಕ್ಯುರೇಟ್ಲಿ ಆ್ಯಂಡ್ ಫುಲ್ಲಿ ಆಲ್ ಫ್ಯಾಕ್ಟ್ಸ್ ಮೆಟೀರಿಯಲ್ ಟು ದ ರಿಸ್ಕ್ ಬೀಯಿಂಗ್ ಪ್ರಪೋಸ್ಡ್. ಅವ್ರು ಏನು ರಿಸ್ಕ್ನ ಪ್ರಪೋಸ್ ಮಾಡಿರ್ತಾರೋ ಆ ರಿಸ್ಕ್ ರಿಲೇಟೆಡ್ಡು ಕಂಪ್ಲೀಟಾಗಿ ಅಕ್ಯುರೇಟ್ ಇನ್ಫಾರ್ಮೇಷನ್ಸ್ನ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. In an insurance contract, utmost good faith means that each party to the proposed contract is legally obliged to disclose to the other all information which can influence the other's decision to enter the contract. Each party to the proposed contract, ಏನು ಒಂದು ಪ್ರಪೋಸಲ್ ಇರುತ್ತೋ, ಒಂದು ಕಾಂಟ್ರಾಕ್ಟ್ ಪ್ರಪೋಸಲ್ ಏನಿರುತ್ತೋ ಆ ಕಾಂಟ್ರಾಕ್ಟ್ ಪ್ರಪೋಸಲ್ಗೆ ಎಂಟರ್ ಆಗೋಂಥ ಪಾರ್ಟೀಸು ಈಚ್ ಪಾರ್ಟಿ ಟು ದ ಪ್ರಪೋಸ್ಡ್ ಕಾಂಟ್ರಾಕ್ಟ್ ಈಸ್ ಲೀಗಲಿ ಒಬಲೈಸ್ಡ್ ಟು ಡಿಸ್ಕ್ಲೋಸ್ ಟು ದ ಅದರ್ ಆಲ್ ಇನ್ಫಾರ್ಮೇಷನ್ ವಿಚ್ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಅದರ್ಸ್ ಡಿಸಿಷನ್ ಟು ಎಂಟರ್ ದ ಕಾಂಟ್ರಾಕ್ಟ್. ಏನೋ ಒಂದು ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಾರೋ ಆ ಪಾರ್ಟೀಸು ಇಬ್ಬರೂ ಕೂಡ ಅಕ್ಯುರೇಟ್ ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಅದನ್ನೇ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಅಟ್ಮೋಸ್ಟ್ ಗುಡ್ ಫೇತ್ ಅಂತಂದರೆ ಆನೆಸ್ಟಿ ಆ್ಯಂಡ್ ಸಿನ್ಸಿಯಾರಿಟಿ. ಅಂದರೆ ಏನಪ್ಪ ಅಂತಂದರೆ ಬೋತ್ ಪಾರ್ಟೀಸ್ ಆಫ್ ಕಾಂಟ್ರಾಕ್ಟ್ ಮಸ್ಟ್ ಡಿಸ್ಕ್ಲೋಸ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಆ್ಯಂಡ್ ರಿಯಲ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಸೂರೆನ್ಸ್. ಆ ಇನ್ಸೂರೆನ್ಸ್ ಸಬ್ಜೆಕ್ಟ್ ಮ್ಯಾಟರ್ ಏನು ಬರುತ್ತೋ ಅದ್ರ ರಿಲೇಟೆಡ್ ಎಲ್ಲ ಕಂಪ್ಲೀಟ್ ಅಕ್ಯುರೇಟ್ ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಆಲ್ರೆಡಿ ನಾವು ಇನ್ಸೂರೆನ್ಸ್ ಕಾಂಟ್ರಾಕ್ಟಲ್ಲಿ ಡಿಸ್ಕಸ್ ಮಾಡಿ ಸೇಮ್ ಅದೇ ಪ್ರಿನ್ಸಿಪಲ್ಸೇ ಇಲ್ಲೂ ಬರುತ್ತೆ. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಇನ್ಶೂರಬಲ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಆಫ್ ಇನ್ಶೂರಬಲ್ ಇಂಟ್ರೆಸ್ಟ್ ಅಂತಂದರೆ ಏನಪ್ಪ ಅಂತಂದರೆ ಒನ್ ಆಫ್ ದ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಈಸ್ ದಟ್ ದ ಇನ್ಶೂರ್ಡ್ ಮಸ್ಟ್ ಹ್ಯಾವ್ ಇನ್ಶೂರಬಲ್ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಕಾಂಟ್ರಾಕ್ಟ್. ಅಂದರೆ ಏನಪ್ಪ ಅಂತಂದರೆ ಇನ್ಶೂರ್ಡ್ ಮೀನ್ಸ್ ಪಾಲಿಸಿ ಹೋಲ್ಡರ್ ಮಸ್ಟ್ ಹ್ಯಾವ್ ಇಂಟ್ರೆಸ್ಟ್ ಆನ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಅವನು ಏನು ಮಾಡಿಸ್ತಾನೆ ಆ ಇನ್ಶೂರೆನ್ಸ್ ಬಗ್ಗೆ ಅವನಿಗೆ ಕಂಪ್ಲೀಟ್ ಇಂಟ್ರೆಸ್ಟ್ ಇರಬೇಕಾಗುತ್ತೆ. ಅಥವಾ ಅವನು ಏನು ಕಾಂಟ್ರಾಕ್ಟ್ ಎಂಟರ್ ಆಗ್ತಾನೋ ಆ ಕಾಂಟ್ರಾಕ್ಟ್ ಮೇಲೆ ಕಂಪ್ಲೀಟ್ ಇಂಟ್ರೆಸ್ಟು ಇದ್ದರೆ ಮಾತ್ರ ಅದೇನಾಗುತ್ತೆ ಅಂದರೆ ಕಾಂಟ್ರಾಕ್ಟು ಕಂಟಿನ್ಯೂ ಆಗುತ್ತೆ. ಒನ್ ಆಫ್ ದ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಈಸ್ ದಟ್ ದ ಇನ್ಶೂರ್ಡ್ ಮಸ್ಟ್ ಹ್ಯಾವ್ ಇನ್ಶೂರಬಲ್ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಕಾಂಟ್ರಾಕ್ಟ್.
A person is supposed to have insurable interest in something when the loss or damage to that thing would cause the person to suffer financial or any other kind of loss. Thus, insurable interest means that the insured must stand to suffer a direct financial loss if the event against which the insurable insurance policy is taken does actually occur. The insurable interest is generally established by ownership, possession, or direct relationship. ಅಂದರೆ ಏನಪ್ಪ ಅಂತಂದರೆ ಇನ್ಶೂರಬಲ್ ಇಂಟ್ರೆಸ್ಟ್ ಮೀನ್ಸ್ ದಟ್ ದ ಇನ್ಶೂರ್ಡ್ ಮಸ್ಟ್ ಸ್ಟ್ಯಾಂಡ್ ಟು ಸಫರ್ ಎ ಡೈರೆಕ್ಟ್ ಫೈನಾನ್ಷಿಯಲ್ ಲಾಸ್ ಇಫ್ ದ ಈವೆಂಟ್ ಎಗನೆಸ್ಟ್ ವಿಚ್ ದ ಇನ್ಶೂರೆನ್ಸ್ ಪಾಲಿಸಿ ಈಸ್ ಟೇಕನ್ ಡಸ್ ಆಕ್ಚುಲಿ ಅಕ್ಕರ್. ಇನ್ ಕೇಸು ಮುಂದೆ ಏನಾದರೂ ಡ್ಯಾಮೇಜು ಅಥವಾ ಲಾಸ್ ಆಗಿ ಅದರಿಂದ ಫೈನಾನ್ಷಿಯಲ್ ಲಾಸ್ ಏನಾಗುತ್ತೋ ಅದನ್ನು ಬೇರ್ ಮಾಡೋದಕ್ಕೆ ಅವನು ರೆಡಿ ಇರಬೇಕು. ಅಂದರೆ ಅವನು ಒಂದು ಇನ್ಸೂರೆನ್ಸ್ ಅವ್ನು ಕಾಂಟ್ರಾಕ್ಟ್ ಎಂಟರ್ ಆಗ್ತಾನೆ ಅಂತಂದರೆ ಆ ಪಾಲಿಸಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಕಂಪ್ಲೀಟ್ ಅವ್ನು ಅಕ್ಸೆಪ್ಟ್ ಮಾಡಿ ಆ ಕಾಂಟ್ರಾಕ್ಟ್ ಎಂಟರ್ ಆಗ್ತಾನೆ. ಅಂದರೆ ಆ ಪಾಲಿಸಿ ಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತೇಳಿ, ಅಥವಾ ಇನ್ಸೂರೆನ್ಸ್ ಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತೇಳಿ. ಇನ್ಶೂರಬಲ್ ಇಂಟ್ರೆಸ್ಟ್ ಅಂತಂದರೆ ಇಂಟ್ರೆಸ್ಟ್ ಆನ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಸೂರೆನ್ಸ್ ಆರ್ ಕಾಂಟ್ರಾಕ್ಟ್. ಆ ಕಾಂಟ್ರಾಕ್ಟು ಅಥವಾ ಇನ್ಸೂರೆನ್ಸ್ ಮೇಲೆ ಅವನಿಗೆ ಕಂಪ್ಲೀಟಾಗಿ ಇಂಟ್ರೆಸ್ಟ್ ಇರಬೇಕು. ರೀಸನಬಲ್ ಕನ್ಸರ್ನ್ ಆಫ್ ಎ ಪರ್ಸನ್ ಟು ಒಬ್ಟೈನ್ ಇನ್ಸೂರೆನ್ಸ್ ಈಸ್ ಕಾಲ್ಡ್ ಇನ್ಶೂರಬಲ್ ಇಂಟ್ರೆಸ್ಟ್. ಅಂದರೆ ರೀಸನಬಲ್ ಕನ್ಸರ್ನ್ ಆಫ್ ಎ ಪರ್ಸನ್ ಟು ಒಬ್ಟೈನ್ ಇನ್ಸೂರೆನ್ಸ್, ಆ ಇನ್ಸೂರೆನ್ಸ್ ತಗೊಳ್ಳೋದಕ್ಕೆ ಅವನಿಗೆ ಇಂಟ್ರೆಸ್ಟ್ ಇರಬೇಕು. ಅಂಡರ್ ದಿಸ್ ಪ್ರಿನ್ಸಿಪಲ್ ಆಫ್ ಇನ್ಸೂರೆನ್ಸ್ ದ ಇನ್ಶೂರ್ಡ್ ಮಸ್ಟ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಸೂರೆನ್ಸ್. ಆಬ್ಸೆನ್ಸ್ ಆಫ್ ಇನ್ಸೂರೆನ್ಸ್ ಮೇಕ್ಸ್ ದ ಕಾಂಟ್ರಾಕ್ಟ್ ನಲ್ ಆ್ಯಂಡ್ ವೈಟ್. ಅಂದರೆ ಅವನಿಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಕಾಂಟ್ರಾಕ್ಟ್ ಅನ್ನೋದು ಆಗೋದಿಲ್ಲ. ಇಫ್ ದೆರ್ ಇಸ್ ನೋ ಇನ್ಶೂರಬಲ್ ಇಂಟ್ರೆಸ್ಟ್, ಆನ್ ಇನ್ಶೂರೆನ್ಸ್ ಕಂಪನಿ ವಿಲ್ ನಾಟ್ ಇಶ್ಯೂ ಅ ಪಾಲಿಸಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅವ್ನು ಪಾಲಿಸಿ ತೊಗೊಳಕ್ಕಾಗುತ್ತೆ. ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇಫ್ ದೆರ್ ಇಸ್ ನೋ ಇನ್ಶೂರಬಲ್ ಇಂಟ್ರೆಸ್ಟ್, ಆನ್ ಇನ್ಶೂರೆನ್ಸ್ ಕಂಪನಿ ವಿಲ್ ನಾಟ್ ಇಶ್ಯೂ ಎ ಪಾಲಿಸಿ. ಆನ್ ಇನ್ಶೂರಬಲ್ ಇಂಟ್ರೆಸ್ಟ್ ಮಸ್ಟ್ ಎಕ್ಸಿಸ್ಟ್ ಅಟ್ ದ ಟೈಮ್ ಆಫ್ ದ ಪರ್ಚೇಸ್ ಆಫ್ ದ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಪಾಲಿಸಿ ಪರ್ಚೇಸ್ ಮಾಡಬೇಕಾದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಹಾಗಾಗಿ ಇನ್ಶೂರಬಲ್ ಇಂಟ್ರೆಸ್ಟ್ ಅಂತಂದರೆ ರೀಸನಬಲ್ ಕನ್ಸರ್ನ್ ಆಫ್ ಎ ಪರ್ಸನ್ ಟು ಒಬ್ಟೈನ್ ಇನ್ಶೂರೆನ್ಸ್ ಆರ್ ಪಾಲಿಸಿ ಹೋಲ್ಡರ್ ಮಸ್ಟ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಇನ್ಶೂರೆನ್ಸ್ ಆರ್ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಇನ್ಶೂರಬಲ್ ಇಂಟ್ರೆಸ್ಟ್. ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಇಂಡೆಮ್ನಿಟಿ. ಪ್ರಿನ್ಸಿಪಲ್ಸ್ ಆಫ್ ಇಂಡೆಮ್ನಿಟಿ ಅಂತಂದರೆ ಮೇಕ್ ಕಾಂಪನ್ಸೇಷನ್ ಅಗೇನೆಸ್ಟ್ ಲಾಸ್ ಆರ್ ಡ್ಯಾಮೇಜ್. ಲಾಸ್ ಅಥವಾ ಡ್ಯಾಮೇಜಸ್ಗೆ ಕಾಂಪನ್ಸೇಷನ್ ಪೇ ಮಾಡೋದು ನಾವು ಏನು ಕನ್ಸಿಡರ್ ಮಾಡ್ತೀವಿ, ಇಂಡೆಮ್ನಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಂಡೆಮ್ನಿಟಿ ಅಕಾರ್ಡಿಂಗ್ ಟು ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಡಿಕ್ಷನರಿ ಮೀನ್ಸ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಪಾಸಿಬಲ್ ಡ್ಯಾಮೇಜ್ ಆರ್ ಲಾಸ್. ದಸ್ ಇಂಡೆಮ್ನಿಟಿ ಮೀನ್ಸ್ ಸೆಕ್ಯೂರಿಟಿ, ಪ್ರೊಟೆಕ್ಷನ್ ಆ್ಯಂಡ್ ಕಾಂಪನ್ಸೇಷನ್ ಗಿವನ್ ಅಗೇನೆಸ್ಟ್ ಡ್ಯಾಮೇಜ್, ಲಾಸ್ ಆರ್ ಇಂಜುರಿ. ಇಂಡೆಮ್ನಿಟಿ ಅಂತಂದರೆ ಏನಪ್ಪ ಅಂತಂದರೆ ಸೆಕ್ಯೂರಿಟಿ, ಪ್ರೊಟೆಕ್ಷನ್ ಆ್ಯಂಡ್ ಕಾಂಪನ್ಸೇಷನ್ ಗಿವನ್ ಅಗೇನೆಸ್ಟ್ ಡ್ಯಾಮೇಜ್, ಲಾಸ್ ಆರ್ ಇಂಜುರಿ. ಇನ್ ಕಾಂಟೆಕ್ಸ್ಟ್ ಆಫ್ ಇನ್ಶೂರೆನ್ಸ್, indemnity is defined as financial compensation sufficient to place the insured in the same financial position after the loss as he enjoyed immediately before the loss was incurred. ಅಂದರೆ ಏನಪ್ಪ ಅಂತಂದರೆ ಏನು ಒಂದು ಲಾಸ್ ಆಗುತ್ತೋ ಆ ಲಾಸನ್ನ ರಿಕವರಿ ಮಾಡೋವಂಥ ಸಿಚುವೇಶನ್ ಅಥವಾ ಆ ಲಾಸ್ನ ರಿಕವರಿ ಮಾಡೋವಂಥ ಏನೊಂದು ಕಾಂಪನ್ಸೇಷನ್ ಪೇ ಮಾಡ್ತಾರೋ ಅದನ್ನು ನಾವು ಎಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಇಂಡೆಮ್ನಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಂಡೆಮ್ನಿಟಿ ಅಂತಂದರೆ ಜಸ್ಟ್ ಮೇಕ್ ಕಾಂಪನ್ಸೇಷನ್ ಅಗೇನೆಸ್ಟ್ ಲಾಸ್ ಆರ್ ಡ್ಯಾಮೇಜ್ ಇಸ್ ಕಾಲ್ಡ್ ಇಂಡೆಮ್ನಿಟಿ. ಅದ್ರಲ್ಲಿ ಹೇಳೋದೇನಪ್ಪ ಅಂತಂದರೆ ಇಂಡೆಮ್ನಿಟಿ ಮೀನ್ಸ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಪಾಸಿಬಲ್ ಡ್ಯಾಮೇಜ್ ಆರ್ ಲಾಸ್ ಆರ್ ಸೆಕ್ಯೂರಿಟಿ, ಪ್ರೊಟೆಕ್ಷನ್ ಆ್ಯಂಡ್ ಕಾಂಪನ್ಸೇಷನ್ ಗಿವನ್ ಅಗೇನೆಸ್ಟ್ ಡ್ಯಾಮೇಜ್ ಆರ್ ಲಾಸ್. ಇನ್ ಕಾಂಟೆಕ್ಸ್ಟ್ ಆಫ್ ಇನ್ಸೂರೆನ್ಸ್, ಇಂಡೆಮ್ನಿಟಿ ಇಸ್ ಡಿಫೈನ್ಡ್ ಆಸ್ ಇನ್ಸೂರೆನ್ಸ್ ಕಾಂಟೆಕ್ಸ್ಟಲ್ಲಿ ನಾವು ಡಿಫೈನ್ ಮಾಡೋದಾದರೆ ಫೈನಾನ್ಷಿಯಲ್ ಕಾಂಪನ್ಸೇಷನ್ ಸಫಿಷಿಯಂಟ್ ಟು ಪ್ಲೇಸ್ ದ ಇನ್ಶೂರ್ಡ್ ಇನ್ ದ ಸೇಮ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ಟರ್ ದ ಲಾಸ್ ಆ್ಯಸ್ ಈ ಎಂಜಾಯ್ಡ್ ಇಮಿಡಿಯೇಟ್ಲಿ ಬಿಫೋರ್ ದ ಲಾಸ್ ವಾಸ್ ಇನ್ಕರ್ಡ್. ಅಂದರೆ ಲಾಸ್ ಆಗೋಕ್ಕೆ ಮೊದಲು ಅವನಿಗೆ ಫೈನಾನ್ಷಿಯಲ್ ಪೊಸಿಷನ್ ಏನಿತ್ತೋ ಲಾಸ್ ಆದಮೇಲೆ ಕೂಡ ಅದೇ ಫೈನಾನ್ಷಿಯಲ್ ಪೊಸಿಷನ್ನ
ಫೈನಾನ್ಷಿಯಲ್ ಪೊಸಿಷನ್ನಲ್ಲಿ ಇರೋ ಥರ ಮಾಡೋದನ್ನೇ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ. ಅದಿಲ್ಲಿ ಹೇಳಿರೋದು ಏನು ಡಿಫೈನ್ ಮಾಡ್ತಾರೆ ಅಂತಂದರೆ ಫೈನಾನ್ಷಿಯಲ್ ಕಾಂಪನ್ಸೇಷನ್ ಸಫಿಷಿಯಂಟ್ ಟು ಪ್ಲೇಸ್ ದ ಇನ್ಶೂರ್ಡ್ ಇನ್ ದ ಸೇಮ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ಟರ್ ದ ಲಾಸ್ ಆ್ಯಸ್ ಈ ಎಂಜಾಯ್ಡ್ ಇಮಿಡಿಯೇಟ್ಲಿ ಬಿಫೋರ್ ದ ಲಾಸ್ ವಾಸ್ ಇನ್ಕರ್ಡ್. ಲಾಸ್ಗೂ ಮೊದಲು ಮತ್ತು ಲಾಸ್ ಆದಮೇಲೂ ಕೂಡ ಸೇಮ್ ಫೈನಾನ್ಷಿಯಲ್ ಪೊಸಿಷನ್ನ ಮೇಂಟೈನ್ ಮಾಡೋದು. Thus, under the principle of indemnity, the insured should be compensated only for the loss that has been incurred by him as a result of the event in respect of which the insurance has been taken. ಅಂದರೆ ಆಕ್ಚುಲ್ ಲಾಸ್ ಏನಾಗಿರುತ್ತೋ ಆಕ್ಚುಲ್ ಲಾಸ್ಗೆ ಕಾಂಪನ್ಸೇಷನ್ನು ರಿಕವರಿ ಮಾಡ್ಕೋತಾರೆ. ಯಾರು ಅಂದರೆ ಇನ್ಶೂರ್ಡ್ ಪರ್ಸನ್. ಆಕ್ಚುಲ್ ಲಾಸ್ ಏನಾಗಿರುತ್ತೋ ಅಷ್ಟೇ ಆಕ್ಚುಲ್ ಲಾಸ್ನ ಕಾಂಪನ್ಸೇಷನ್ನು ಪೇ ಮಾಡುತ್ತೆ ಯಾವುದಪ್ಪ ಅಂದರೆ ಇನ್ಸೂರೆನ್ಸ್ ಕಂಪನಿ. ನೆಕ್ಸ್ಟು Principle of subrogation. Principle of subrogation means a legal right the insurance company holds to legally pursue a third party responsible for the damages caused to the insured. ಅಂದರೆ ಏನಪ್ಪ ಅಂತಂದರೆ ಈ ಸಬ್ರಗೇಷನ್ ಅಂತಂದರೆ ಏನಪ್ಪ ಅಂತಂದರೆ ದ ಪ್ರಿನ್ಸಿಪಲ್ ಆಫ್ ಸಬ್ರಗೇಷನ್ ಎನೇಬಲ್ಸ್ ದ ಇನ್ಶೂರ್ಡ್ ಟು ಕ್ಲೈಮ್ ದ ಅಮೌಂಟ್ ಫ್ರಮ್ ದ ಥರ್ಡ್ ಪಾರ್ಟಿ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್. ಅಂದರೆ ಏನು ಒಂದು ಲಾಸ್ ಆಗುತ್ತೋ ಆ ಲಾಸ್ಗೆ ಥರ್ಡ್ ಪಾರ್ಟಿ ರೆಸ್ಪಾನ್ಸಿಬಲ್ ಇರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಥರ್ಡ್ ಪಾರ್ಟಿಯಿಂದ ಆಕ್ಸಿಡೆಂಟ್ ಆಗಿರುತ್ತೆ. ಥರ್ಡ್ ಪಾರ್ಟಿಯಿಂದ ಆಕ್ಸಿಡೆಂಟ್ ಆದಾಗ ಇಲ್ಲೇನು ಮಾಡುತ್ತೆ ಅಂತಂದರೆ ಇನ್ಸೂರೆನ್ಸ್ ಕಂಪನಿ ಕಾಂಪನ್ಸೇಷನ್ ಪೇ ಮಾಡುತ್ತೆ. ಬಟ್ ಏನು ಕಾಂಪನ್ಸೇಷನ್ ಪೇ ಮಾಡುತ್ತೋ ಆ ಅಮೌಂಟನ್ನ ಯಾರಿಂದ ರಿಕವರಿ ಮಾಡ್ಕೊಳುತ್ತೆ ಅಂತಂದರೆ ಥರ್ಡ್ ಪಾರ್ಟಿಯಿಂದ ರಿಕವರಿ ಮಾಡ್ಕೊಳ್ಳುತ್ತೆ. ಆ ರೈಟ್ನ ಏನು ಆ ಥರ್ಡ್ ಪಾರ್ಟಿಯಿಂದ ರಿಕವರಿ ಮಾಡ್ಕೊಳ್ಳೋಂಥ ರೈಟ್ ಏನಿದೆಯೋ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಸಬ್ರಗೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸಬ್ರಗೇಷನ್ ಅಂತಂದರೆ ಎ ಲೀಗಲ್ ರೈಟ್ ದ ಇನ್ಸೂರೆನ್ಸ್ ಕಂಪನಿ ಹೋಲ್ಡ್ಸ್ ಟು ಲೀಗಲಿ ಪರ್ಸೂ ಎ ಥರ್ಡ್ ಪಾರ್ಟಿ ರೆಸ್ಪಾನ್ಸಿಬಲ್ ಫಾರ್ ದ ಡ್ಯಾಮೇಜಸ್ ಕಾಸ್ಡ್ ಟು ದ ಇನ್ಶೂರ್ಡ್. ಏನೊಬ್ಬ ಪಾಲಿಸಿ ಹೋಲ್ಡರ್ಗೆ ಡ್ಯಾಮೇಜ್ ಆಗಿರುತ್ತೋ ಲಾಸ್ ಆಗಿರುತ್ತೋ ಆ ಲಾಸ್ಗೆ ರೆಸ್ಪಾನ್ಸಿಬಲ್ ಆಗಿ ಯಾರು ಮಾಡ್ತಾರೆ ಅಂದರೆ ಥರ್ಡ್ ಪಾರ್ಟಿನ ರೆಸ್ಪಾನ್ಸಿಬಲ್ ಆಗಿ ಮಾಡೋಂಥ ಲೀಗಲ್ ರೈಟ್ ಇದೆಯಲ್ವಾ ಅದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಸಬ್ರಗೇಷನ್. ಸೊ ಹಾಗಾಗಿ ದ ಪ್ರಿನ್ಸಿಪಲ್ ಆಫ್ ಸಬ್ರಗೇಷನ್ ಎನೇಬಲ್ಸ್ ದ ಇನ್ಶೂರ್ ಟು ಕ್ಲೈಮ್ ದ ಅಮೌಂಟ್ ಫ್ರಮ್ ದ ಥರ್ಡ್ ಪಾರ್ಟಿ ರೆಸ್ಪಾನ್ಸಿಬಲ್ ಫಾರ್ ದ ಲಾಸ್. It allows the insurer to pursue a legal methods to recover the amount of loss. For example, if you get injured in a road accident due to reckless driving of a third party, ಈಗ ರೋಡಲ್ಲಿ ಹೋಗ್ತಾ ಇರ್ತಾರೆ, ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ನೆಗ್ಲೆಕ್ಟಿಂದ ಆಕ್ಸಿಡೆಂಟ್ ಆಗುತ್ತೆ, ಥರ್ಡ್ ಪಾರ್ಟಿ ನೆಗ್ಲೆಕ್ಟಿಂದ ಆಕ್ಸಿಡೆಂಟ್ ಆಗುತ್ತೆ. ಆಗ ಪಾಲಿಸಿ ಹೋಲ್ಡರ್ಗೆ ಲಾಸ್ ಏನು ಡ್ಯಾಮೇಜ್ ಆಗುತ್ತೋ ಆ ಡ್ಯಾಮೇಜನ್ನ ಕಟ್ಕೊಡೋದು ಯಾರಪ್ಪ ಅಂದ್ರೆ ಇನ್ಸೂರೆನ್ಸ್ ಕಂಪ್ನಿ ಕಟ್ಕೊಡುತ್ತೆ. ಬಟ್ ಆ ಕಾಂಪನ್ಸೇಷನ್ ಏನು ಕಟ್ಕೊಡಿರುತ್ತೋ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಥರ್ಡ್ ಪಾರ್ಟಿನ ಮಾಡುತ್ತೆ. ಈ ರೈಟ್ನ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ಪ್ರಿನ್ಸಿಪಲ್ ಆಫ್ ಸಬ್ರಗೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ಇನ್ಸೂರೆನ್ಸ್ ಕಂಪನಿ ವಿಲ್ ಕಾಂಪನ್ಸೇಟ್ ಯುವರ್ ಲಾಸ್ ಆ್ಯಂಡ್ ವಿಲ್ ಆಲ್ಸೋ ಸ್ಯೂ ದ ಥರ್ಡ್ ಪಾರ್ಟಿ ಟು ರಿಕವರ್ ದ ಮನಿ ಪೇಡ್ ಆಸ್ ಕ್ಲೈಮ್. ಇದನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಪ್ರಿನ್ಸಿಪಲ್ ಆಫ್ ಸಬ್ರಗೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಟ್ ಪುಟ್ಸ್ ಆನ್ ಇನ್ಸೂರೆನ್ಸ್ ಕಂಪನಿ ಇನ್ ಎ ಮಿಡ್ಲ್ ಮ್ಯಾನ್ ಪೊಸಿಷನ್ ವೆನ್ ಎ ಥರ್ಡ್ ಪಾರ್ಟಿ ಕಾಸಸ್ ಎ ಲಾಸ್ ಆ್ಯಂಡ್ ಇನ್ ದಿಸ್ ವೇ ಹೆಲ್ಪ್ಸ್ ಟು ಕಂಟ್ರೋಲ್ ಇನ್ಸೂರೆನ್ಸ್ ಕಾಸ್ಟ್. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್. ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್ ಅಪ್ಲೈಸ್ ಇನ್ ಕೇಸ್ ವೇರ್ ಅನ್ ಇನ್ಶೂರ್ಡ್ ಹೋಲ್ಡ್ಸ್ ಮೋರ್ ದೆನ್ ಒನ್ ಪಾಲಿಸಿ ಫಾರ್ ದ ಸೇಮ್ ಥಿಂಗ್. ಅಂದರೆ ಏನಪ್ಪ ಅಂತಂದರೆ ಕಾಂಟ್ರಿಬ್ಯೂಷನ್ ಅಪ್ಲೈಸ್ ಯಾವಾಗ ಇದು ಅಪ್ಲೈ ಆಗುತ್ತೆ ಅಂದರೆ ಇನ್ ಕೇಸ್ ವೇರ್ ಅನ್ ಇನ್ಶೂರ್ಡ್ ಹೋಲ್ಡ್ಸ್ ಮೋರ್ ದೆನ್ ಒನ್ ಪಾಲಿಸಿ ಫಾರ್ ದ ಸೇಮ್ ಥಿಂಗ್. ಅಂದರೆ ಇನ್ಶೂರ್ಡ್ ಟೇಕ್ಸ್ ಮೋರ್ ದೆನ್ ಒನ್ ಪಾಲಿಸಿ ಆನ್ ಸೇಮ್ ರಿಸ್ಕ್ ದೆನ್ ದಿಸ್ ಪ್ರಿನ್ಸಿಪಲ್ ಅಪ್ಲೈಸ್. ಯಾವಾಗ ಒಬ್ಬ ಇನ್ಶೂರ್ಡ್ ಪರ್ಸನ್ ಅಥವಾ ಪಾಲಿಸಿ ಹೋಲ್ಡರು ಸೇಮ್ ರಿಸ್ಕ್ ಮೇಲೆ ಒಂದಕ್ಕಿಂತ ಜಾಸ್ತಿ ಪಾಲಿಸಿ ತಗೋತಾನೋ ಆಗ ಈ ಕಾಂಟ್ರಿಬ್ಯೂಷನ್ ಅನ್ನೋದು ಅಪ್ಲೈ ಆಗುತ್ತೆ. ಕಾಂಟ್ರಿಬ್ಯೂಷನ್ ಅಪ್ಲೈಸ್ ಇನ್ ಕೇಸ್ ವೇರ್ ಅನ್ ಇನ್ಶೂರ್ಡ್ ಹೋಲ್ಡ್ಸ್ ಮೋರ್ ದೆನ್ ಒನ್ ಪಾಲಿಸಿ ಫಾರ್ ದ ಸೇಮ್ ಥಿಂಗ್ ಮೀನ್ಸ್ ಸೇಮ್ ರಿಸ್ಕ್ ಮೇಲೆ ಒಂದಕ್ಕಿಂತ ಜಾಸ್ತಿ ಪಾಲಿಸೀಸ್ ತೊಗೊಂಡಿದ್ರೆ ಇದು ಡಬಲ್ ಇನ್ಸೂರೆನ್ಸಲ್ಲಿ ಬರುತ್ತೆ. ನಾವು ಆಲ್ರೆಡಿ ಡಬಲ್ ಇನ್ಸೂರೆನ್ಸ್ ಡಿಸ್ಕಸ್ ಮಾಡಿದ್ದೆವು. ಸೊ ಡಬಲ್ ಇನ್ಸೂರೆನ್ಸ್ ಅಂತಂದರೆ ಇನ್ಶೂರ್ಡ್ ಟೇಕ್ಸ್ ಇನ್ಸೂರೆನ್ಸ್ ಪಾಲಿಸೀಸ್ ಫ್ರಮ್ ಡಿಫ್ರೆಂಟ್ ಇನ್ಸೂರೆನ್ಸ್ ಕಂಪನೀಸ್ ಆನ್ ಸೇಮ್ ರಿಸ್ಕ್.
ಸೇಮ್ ರಿಸ್ಕ್ ಮೇಲೆ ಡಿಫ್ರೆಂಟ್ ಇನ್ಸೂರೆನ್ಸ್ ಕಂಪ್ನೀಸಿಂದ ಪಾಲಿಸಿ ತಗೊಳ್ಳೋಂಥದ್ದು. ಇಟ್ ಅಲೋಸ್ ಇನ್ಸೂರೆನ್ಸ್ ಕಂಪನೀಸ್ ಟು ಶೇರ್ ದ ಕಾಸ್ಟ್ ಆಫ್ ಕ್ಲೈಮ್ಸ್ ಆ್ಯಂಡ್ ಪ್ರಿವೆಂಟ್ಸ್ ಅನ್ ಇನ್ಶೂರ್ಡ್ ಫ್ರಮ್ ಕಲೆಕ್ಟಿಂಗ್ ಇನ್ ಫುಲ್ ಆನ್ ಮೋರ್ ದೆನ್ ಒನ್ ಪಾಲಿಸಿ. The principle of contribution states that an insured can make a claim equal to the extent of loss from one or all insurers. If one insurer pays the claim in full, the insurer can then recover a percentage of the payment from the other insurers. ಅಂದರೆ ಏನಪ್ಪ ಅಂದರೆ ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದೇ ರಿಸ್ಕ್ ಮೇಲೆ ಎರಡು ಅಥವಾ ಮೂರು ಪಾಲಿಸೀಸ್ ತೊಗೊಂಡಾಗ ಯಾರು ಇನ್ಶೂರ್ಡ್ ಪಾರ್ಟಿ ಹಾಗೇನು ಮಾಡ್ತಾರೆ ಅಂತಂದರೆ ಅವನು ಎಲ್ಲ ಇನ್ಶೂರರ್ಸ್ ಕಡೆಯಿಂದನೂ ಕೂಡ ಕ್ಲೈಮ್ ಮಾಡ್ಕೋಬೋದು ಲಾಸ್ ಅಥವಾ ಡ್ಯಾಮೇಜ್ ಆದಾಗ, ಇಲ್ಲ ಒಬ್ಬ ಇನ್ಶೂರರ್ ಕಡೆಯಿಂದನೇ ಅವ್ನು ಕ್ಲೈಮ್ ಮಾಡ್ಕೋಬೋದು. ಬಟ್ ಒಬ್ಬ ಇನ್ಶೂರರು ಅಮೌಂಟ್ನ ಕಾಂಪನ್ಸೇಷನ್ ಮಾಡಿದಾಗ ರಿಮೈನಿಂಗ್ ಕಂಪನೀಸ್ ಏನಿರ್ತಾರೆ, ರಿಮೈನಿಂಗ್ ಪಾಲಿಸೀಸ್ ಏನು ತೊಗೊಂಡಿರ್ತಾರೆ, ಯಾವ ಇನ್ಶೂರೆನ್ಸ್ ಕಂಪ್ನೀಸ್ ತೊಗೊಂಡಿರ್ತಾರೆ ಆ ಇನ್ಶೂರೆನ್ಸ್ ಕಂಪನೀಸು ಕೂಡ ರೆಸ್ಪಾನ್ಸಿಬಲ್ ಟು ಕಾಂಟ್ರಿಬ್ಯೂಟ್. ಬೇರೆ ರಿಮೈನಿಂಗ್ ಇನ್ಶೂರೆನ್ಸ್ ಕಂಪನೀಸು ಕೂಡ ರೆಸ್ಪಾನ್ಸಿಬಲ್ ಇರುತ್ತೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಟುವರ್ಡ್ಸ್ ಕ್ಲೈಮ್ ಅಮೌಂಟ್. ಆ ಕ್ಲೈಮ್ ಅಮೌಂಟಿಗೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಈಚ್ ಇನ್ಶೂರೆನ್ಸ್ ಕಂಪ್ನೀಸ್ ಕೂಡ ರೆಸ್ಪಾನ್ಸಿಬಲ್ ಇರುತ್ತೆ. ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್ ಈಸ್ ಕಾರಲರಿ ಆಫ್ ದ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ. ಇಟ್ ಅಪ್ಲೈಸ್ ಟು, ಇದು ಯಾವಾಗ ಅಪ್ಲೈ ಆಗುತ್ತೆ ಅಂತಂದರೆ ಇನ್ ಕೇಸ್ ವೇರ್ ಆನ್ ಇನ್ಶೂರ್ಡ್ ವರ್ಡ್ಸ್ ಮೋರ್ ದೆನ್ ಒನ್ ಪಾಲಿಸಿ ಫಾರ್ ದ ಸೇಮ್ ಥಿಂಗ್. According to this principle, the insured can claim the compensation only to the extent of actual loss, either from all insurers or from any one insurer. ಈ ಪ್ರಿನ್ಸಿಪಲ್ ಪ್ರಕಾರ ಇನ್ಶೂರ್ಡ್ ಅಂದರೆ ಪಾಲಿಸಿ ಹೋಲ್ಡರ್ ಕ್ಯಾನ್ ಕ್ಲೈಮ್ ದ ಕಾಂಪನ್ಸೇಷನ್ ಒನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಆಕ್ಚುಯಲ್ ಲಾಸ್. ಆಕ್ಚುಯಲ್ ಲಾಸ್ ಏನಾಗಿರುತ್ತೋ ಆಕ್ಚುಯಲ್ ಲಾಸ್ ಏನಾಗಿರುತ್ತೋ ಅಷ್ಟು ಮಾತ್ರ ಅವನು ಕ್ಲೈಮ್ ಮಾಡ್ಕೋಬೋದು. ಐದರ್ ಫ್ರಮ್ ಆಲ್ ಇನ್ಶೂರರ್ಸ್, ಎಲ್ಲ ಇನ್ಶೂರರ್ಸ್ ಕಡೆಯಿಂದನೂ ಕ್ಲೈಮ್ ಮಾಡ್ಕೋಬೋದು, ಇಲ್ಲ ಫ್ರಮ್ ಎನಿ ಒನ್ ಇನ್ಶೂರರಿಂದ ಕ್ಲೈಮ್ ಮಾಡ್ಕೋಬೋದು. ಈಗ 3 ಇನ್ಶೂರೆನ್ಸ್ ಪಾಲಿಸೀಸ್ ಇದೆ ಅಥವಾ 4 ಇನ್ಶೂರೆನ್ಸ್ ಪಾಲಿಸೀಸ್ ಇದೆ ಅಂತೇಳಿ ಆಕ್ಚುಯಲ್ ಲಾಸ್ಗಿಂತ ಜಾಸ್ತಿ ಕ್ಲೈಮ್ ಮಾಡ್ಕೊಳ್ಳೋದು ಬರೋದಿಲ್ಲ. ಯಾಕೆ ಅಂತಂದರೆ ಲಾಸ್ ಆಕ್ಚುಯಲ್ ಲಾಸ್ ಏನಾಗಿರುತ್ತೋ ಆ ಲಾಸನ್ನ ಮಾತ್ರ ಅವನು ಒಬ್ಬ ಇನ್ಶೂರರ್ ಅಥವಾ ಒಂದು ಇನ್ಶೂರೆನ್ಸ್ ಕಂಪ್ನಿಯಿಂದ ಕಲೆಕ್ಟ್ ಮಾಡ್ಕೋಬೋದು, ಇಲ್ಲ ಎಲ್ಲ ಇನ್ಶೂರರ್ ಕಡೆಯಿಂದನೂ ಕಲೆಕ್ಟ್ ಮಾಡ್ಕೋಬೋದು. ಬಟ್ ಇಟ್ ಡಸ್ ನಾಟ್ ಎಕ್ಸಿಡ್ ಆಕ್ಚುಯಲ್ ಲಾಸ್. ಅದು ಆಕ್ಚುಯಲ್ ಲಾಸ್ನ ಆಕ್ಚುಯಲ್ ಲಾಸ್ಗಿಂತ ಜಾಸ್ತಿ ಇರಬಾರ್ದು. ಇಫ್ ಒನ್ ಇನ್ಶೂರರ್ ಪೇಸ್ ಫುಲ್ ಕಾಂಪನ್ಸೇಷನ್, ಒಬ್ಬ ಇನ್ಶೂರರ್ ಏನಾದರೂ ಫುಲ್ ಕಾಂಪನ್ಸೇಷನ್ ಪೇ ಮಾಡಿದ್ರೆ ದೆನ್ ದಟ್ ಇನ್ಶೂರರ್ ಕ್ಯಾನ್ ಕ್ಲೈಮ್ ಪ್ರಪೋರ್ಷನೇಟ್ ಕ್ಲೈಮ್ ಫ್ರಮ್ ದ ಅದರ್ ಇನ್ಶೂರರ್ಸ್. ಅವ್ನು ಏನು ಪೇ ಮಾಡಿರ್ತಾನೆ ಕಾಂಪನ್ಸೇಷನ್ ಅಮೌಂಟು ಆ ಪರ್ಸೆಂಟೇಜ್ ವೈಸ್, ಅಂದರೆ ಪಾಲಿಸೀಸ್ ಪರ್ಸೆಂಟೇಜ್ ಬೇಸ್ ಮೇಲೆ ಏನು ಮಾಡ್ತಾನಂತೆ ಅದರ್ ಇನ್ಶೂರೆನ್ಸ್ ಕಂಪ್ನೀಸಿಂದ ಅವನು ರಿಕವರಿ ಮಾಡ್ಕೋಬೋದು. ಇದು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕಾಂಟ್ರಿಬ್ಯೂಷನ್ ಅಂತಂದರೆ ಇನ್ಶೂರೆನ್ಸ್ ಕಂಪನಿ ಕಾಂಟ್ರಿಬ್ಯೂಟ್ ಮಾಡೋದು. ಸೊ ಕಾಂಟ್ರಿಬ್ಯೂಷನ್ ಅಂತಂದರೆ ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ದ ಇನ್ಶೂರ್ಡ್ ಕ್ಯಾನ್ ಕ್ಲೈಮ್ ದ ಕಾಂಪನ್ಸೇಷನ್ ಒನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಆಕ್ಚುಯಲ್ ಲಾಸ್ ಐದರ್ ಫ್ರಮ್ ಆಲ್ ಇನ್ಶೂರರ್ಸ್ ಆರ್ ಫ್ರಮ್ ಎನಿ ಒನ್ ಇನ್ಶೂರರ್. ಇಫ್ ಒನ್ ಇನ್ಶೂರರ್ ಪೇಸ್ ಆಲ್ ಕಾಂಪನ್ಸೇಷನ್ ದೆನ್ ದಟ್ ಇನ್ಶೂರರ್ ಕ್ಯಾನ್ ಕ್ಲೈಮ್ ಪ್ರಪೋರ್ಷನೇಟ್ ಕ್ಲೈಮ್ ಫ್ರಮ್ ದ ಅದರ್ ಇನ್ಶೂರರ್ಸಿಂದ ಅದನ್ನು ಅವರು ರಿಕವರಿ ಮಾಡ್ಕೋಬೋದು. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಕಾಸ್ ಪ್ರಾಕ್ಸಿಮಾ ಆರ್ ಪ್ರಾಕ್ಸಿಮಿಟಿ ಕ್ಲಾಸ್. ಪ್ರಾಕ್ಸಿಮೇಟ್ ಕಾಸ್ ಅಂತಂದ್ರೆ ಏನಪ್ಪ ಅಂತಂದರೆ ಪ್ರಿನ್ಸಿಪಲ್ ಆಫ್ ಕಾಸ್ ಪ್ರಾಕ್ಸಿಮಾ ಈಸ್ ಅ ಲ್ಯಾಟಿನ್ ಫ್ರೇಸ್ ಇನ್ ಇಂಗ್ಲೀಷ್ ವಿಚ್ ಮೀನ್ಸ್ ಪ್ರಿನ್ಸಿಪಲ್ ಆಫ್ ಪ್ರಾಕ್ಸಿಮಿಟಿ. ಅಂದರೆ ಇದು ಅರ್ಥ ಏನಪ್ಪ ಅಂದರೆ ಪ್ರಾಕ್ಸಿಮೇಟ್ ಕಾಸ್ ಲಿಟ್ರಲಿ ಮೀನ್ಸ್ ದ ನಿಯರೆಸ್ಟ್ ಕಾಸ್ ಆರ್ ಡೈರೆಕ್ಟ್ ಕಾಸ್. ಇದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ನಿಯರೆಸ್ಟ್ ಕಾಸ್ ಆರ್ ಡೈರೆಕ್ಟ್ ಕಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ಪ್ರಿನ್ಸಿಪಲ್ ಈಸ್ ಅಪ್ಲಿಕೇಬಲ್ ವೆನ್ ದ ಲಾಸ್ ಈಸ್ ದ ರಿಸಲ್ಟ್ ಆಫ್ 2 or more ಕಾಸಸ್. ಅಂದರೆ ಲಾಸ್ಗೆ ಒಂದಕ್ಕಿಂತ ಜಾಸ್ತಿ ರೀಸನ್ಸ್ ಇದ್ದಾಗ ಡಿಫ್ರೆಂಟ್ ರೀಸನ್ನಿಂದ ಲಾಸ್ ಆಗ್ಬೋದು. ಸೊ ಲಾಸ್ ಅರೈಸಸ್ ಡ್ಯೂ ಟು ಡಿಫ್ರೆಂಟ್ ರೀಸನ್ಸಿಂದ ಲಾಸ್ ರೈಸ್ ಆಗ್ಬೋದು. ಅಂಥ ಕೇಸಸ್ಸಲ್ಲಿ ದ ಪ್ರಾಕ್ಸಿಮೇಟ್ ಕಾಸ್ ಮೀನ್ಸ್ ದ ಮೋಸ್ಟ್ ಡಾಮಿನೆಂಟ್ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಕಾಸ್ ಆಫ್ ಲಾಸ್ ಇಸ್ ಕನ್ಸಿಡರ್ಡ್. ಈಗ 2 ಅಥವಾ 3 ರೀಸನ್ಸ್ ಇತ್ತಪ್ಪ ಅಂತ ಇಟ್ಕೊಳ್ಳಿ, 3 ರೀಸನ್ಸಿಂದ ಲಾಸ್ ಆಗಿರುತ್ತೆ. ಅಲ್ಲಿ ಕನ್ಸಿಡರ್ ಮಾಡೋದು ನಿಯರೆಸ್ಟ್ ಕಾಸ್ ಏನಾಗಿದೆ, ನಿಯರೆಸ್ಟ್ ಕಾಸ್ ಟು ಲಾಸ್ ಅಥವಾ ಡಾಮಿನೆಂಟ್, ಯಾವುದು ಡಾಮಿನೆಂಟ್ ಇರುತ್ತೋ ಅಥವಾ ಮೋಸ್ಟ್ ಎಫೆಕ್ಟಿವ್ ರೀಸನಿಂದ ಲಾಸ್ ಆಗಿರುತ್ತೋ ಅಂಥ ಕಾಸ್ನ ಏನು ಮಾಡ್ತಾರೆ ಅಂದರೆ ಕನ್ಸಿಡರ್ ಮಾಡ್ತಾರೆ. ದಿಸ್ ಪ್ರಿನ್ಸಿಪಲ್ ಈಸ್ ಅಪ್ಲಿಕೇಬಲ್ ವೆನ್ ದೇರ್ ಆರ್ ಸೀರೀಸ್ ಆಫ್ ಕಾಸಸ್ ಆಫ್ ಡ್ಯಾಮೇಜ್ ಆರ್ ಲಾಸ್.
ಅಂದರೆ ಒಂದು ಲಾಸ್ ಆಗೋದಕ್ಕೆ ಡಿಫ್ರೆಂಟ್ ರೀಸನ್ಸ್ ಇದ್ದಾಗ ಆಗೇನು ಮಾಡ್ತಾರೆ ಅಂತಂದರೆ ಡಾಮಿನೆಂಟ್ ಯಾವುದಿರುತ್ತೋ ಅಂಥದನ್ನು ನಾವು ಕನ್ಸಿಡರ್ ಮಾಡ್ತಾರೆ. ಪ್ರಾಕ್ಸಿಮೇಟ್ ಕಾಸ್ ಲಿಟ್ರಲಿ ಮೀನ್ಸ್ ದ ನಿಯರೆಸ್ಟ್ ಕಾಸ್ ಆರ್ ಡೈರೆಕ್ಟ್ ಕಾಸ್. This principle is applicable when the loss is the result of two or more causes. The proximate cause means the most dominant and most effective cause of loss is considered. ಆ ಲಾಸ್ ಆಗೋದಕ್ಕೆ ಯಾವುದು ಡಾಮಿನೆಂಟ್ ಕಾಸ್ ಇರುತ್ತೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಅಂತೇಳಿ. The loss to a property can be caused by more than one cause. Under this principle, in such a situation, the nearest or the closest or the most proximate cause shall be taken into consideration to decide the liability of the insurer. ಆ ನಿಯರೆಸ್ಟ್ ಕಾಸ್ ಯಾವುದಿರುತ್ತೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಈ ಪ್ರಿನ್ಸಿಪಲ್ ಪ್ರಕಾರ. ದೀಸ್ ಆರ್ ಆಲ್ ಮೈನ್ ಪ್ರಿನ್ಸಿಪಲ್ಸ್ ಆಫ್ ಜನರಲ್ ಇನ್ಶೂರೆನ್ಸ್. ನಿಮಗೆ ರೆಫರೆನ್ಸಸ್ ಬೇಕು ಅಂತಂದರೆ ಈ ಬುಕ್ಸು ಮತ್ತು ವೆಬ್ಸೈಟ್ಸು ರೆಫರ್ ಮಾಡ್ಕೋಬೋದು.